ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೋತೀನಿ. ಇದು ನಮ್ಮದ 4ನೇ ದಿನದ ಜರ್ನಿ. ಇವತ್ತು 4ನೇ ದಿನದ ಜರ್ನಿಯಲ್ಲಿ ನಮ್ಮ ರಥ ಪಂಚರ್ ಆಗಿತ್ರಿ. ಗಿಂಚರ್ ಎಲ್ಲ ತೆಗೆಸ್ಕೊಂಡು ಈಗ ಮತ್ತು ಎಲ್ಲ ಲಗೇಜ್ ಎಲ್ಲ ಕಟ್ಕೊಂಡಿನಿ. ಎಲ್ಲ ರೆಡಿ ಆಗ್ಯದ. ಇಲ್ಲಿ ನೋಡ್ಬೋದು, ನೋಡ್ರಿ ಫುಲ್ ರೆಡಿ ಮಾಡ್ಕೊಂಡಿನಿ. ಮತ್ತು ನಮ್ಮ ರಥಗ ನಿನ್ನೆ ಇಲ್ಲೇ ಸಾಯಿಬಾಬಾ ಟೆಂಪಲಲ್ಲಿ ಸ್ಟೇ ಮಾಡಿದೆ. ಮತ್ತು ಇವತ್ತು ರೆಡಿ ಗಿಡಿ ಎಲ್ಲ ಹಾಕಿ ಮತ್ತು ಪಟ್ಟದ ಕಲ್ ಕಡೆ ಹೊಂಟೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದ್ಸರಿ ಸಾಯಿಬಾಬಾದ ಒಂದು ದರ್ಶನ ಪಡ್ಕೊಂಡು ನಾವು ಪಟ್ಟದ ಕಲ್ ಕಡೆ ಹೋಗೋಣ. ನಿನ್ನೆ ರಾತ್ರಿ ಇದ್ದಂಥ ಒಂದು ದೇವಸ್ಥಾನ ಬಗ್ಗೆ, ಅಂದರೆ ಒಂದು ಸಾಯಿಬಾಬಾ ದೇವಸ್ಥಾನ ಬಗ್ಗೆ, ಇಲ್ಲಿ ನಡೆದಂಥ ಒಂದು ಪವಾಡ ಮತ್ತು ಇಲ್ಲಿ ಇದ್ದಂಥ ಒಂದು ಶಕ್ತಿ ಬಗ್ಗೆ ಇಲ್ಲಿ ಒಂದು ಹಿರಿಯರು ಸಿಕ್ಕಿದ್ದಾರೆ. ಅವರ ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ನಾವು ತಗೊಳ್ಳೋಣ. ಈಗ ನಾವು ಸದ್ಯ ಪಳನಿ ಸ್ವಾಮೀಜಿ ಅಂತ ಹೇಳಿ ತಮಿಳುನಾಡಿನವರು ಶಿರಡಿ ಸಾಯಿ ಮಂದಿರದೊಳಗೆ ಸೇವಾ ಮಾಡಿದವ್ರಿ ಅವರು. ಅವ್ರ ಬಗ್ಗೆ ತಮಗೆ ಮುಖ್ಯ ವಿಷಯ ತಿಳಿಸಿ ಮುಂದಿನ ವಿಷಯಕ್ಕೆ ಬರ್ತೀನಿ ನಾನು. ಬರ್ರಿ. ಇದು ತಮಿಳುನಾಡಿನ ಪಳನಿ ಸ್ವಾಮೀಜಿ ಅನ್ನೋರು ಗದ್ದಿಗೆ. ಈ ಪಳನಿ ಸ್ವಾಮೀಜಿಯವರು ಸುಮಾರು 20-30 ವರ್ಷದವರೆಗೆ ಶಿರಡಿ ಸಾಯಿ ಮಂದಿರದೊಳಗೆ ಸೇವಾ ಮಾಡಿದವರು. ಸೇವಾ ಅಂದ್ರೆ ಎಂತಾದ್ ಮಾಡಿದ್ರು ಅದು ಬಹಳ ಮುಖ್ಯ ವಿಷಯ ಹೇಳ್ತೇನೆ ರೀ ನಿಮಗೆ. ಸಾಯಿ ಮಂದಿರ ದೇವಸ್ಥಾನದಿಂದ ಸುಮಾರು 6-7 ಕಿಲೋಮೀಟರ್ವರೆಗೆ ದೂರದಿಂದ ಒಂದು ಹೊಳಿ ನೀರು ಗೋದಾವರಿ ನದಿಲಿಂದ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಸೈಕಲ್ ಮೇಲೆ ನೀರು ತೊಗೊಂಬಂದು ಗದಿಗೆ ತೊಳಿತಿದ್ರಿ ಅವರು. ಅದು ಇನ್ನೂ ಪ್ರಸಿದ್ಧಿಗೆ ಬಂದಿದ್ದಿಲ್ಲ ಸಾಯಿ ಮಂದಿರ. ಇವರು ಅಲ್ಲಿ ಸೇವಾ ಮಾಡೋ ಕಾಲಕ್ಕೆ ಪ್ರಸಿದ್ಧಿಗೆ ಬಂದಿದ್ದಿಲ್ಲ. ಇದು ಬಹಳ ಮುಖ್ಯ ವಿಷಯ. ಈ ಸಾಯಿ ಮಂದಿರಕ್ಕೆ ಪೂರ್ವಿ ವಿಷಯ ಬಹಳ ಮುಖ್ಯ ವಿಷಯ ಹೇಳತ್ತೀನಿ ನಿಮಗೆ. ಶಿರಡಿ ಒಳಗ ಸಾಯಿ ಮಂದಿರಕ್ಕೆ ಇವ್ರು ಸೇವಾ ಮಾಡಿದಂಥವ್ರು ಪಳನಿ ಸ್ವಾಮೀಜಿ ಅಲ್ಲಿ ಯಾವಾಗ ಅದು ಬೆಳಕಿಗೆ ಬರಾಕತ್ತು ಇವ್ರು ದುಡಿದ ನಂತರ ಇವ್ರಿಗೆ ಎಷ್ಟು ಮೊದಲು ಅಲ್ಲಿ ಬೆಲೆ ಇತ್ತು, ಅದು ಬೆಳಕಿಗೆ ಬಂದ ನಂತರ ಜನಸಂಖ್ಯೆ ಹೆಚ್ಚಾದ ನಂತರ ಇವ್ರಿಗೆ ಅಗೌರವ ಹೆಚ್ಚಾತ. ಅಲ್ಲಿ ಸಾಯಿ ಮಂದಿರದೊಳಗೆ ಅಗೌರವ ಹೆಚ್ಚಾದ್ಬಿಟ್ಲೆ ನನಗಿಲ್ಲಿ ಸೇವಾ ಮಾಡೋ ಕಾಲಕ್ಕೆ ನನಗೆ ಅಗೌರವ ಆಗತೈತಿ, ನಾನು ಇಲ್ಲಿ ಇರೋದು ನನಗೆ ಸರಿ ಕಾಣೋದಿಲ್ಲ ಅಂತೇಳಿ ಅಲ್ಲಿಂದ ಬಿಟ್ಟು ಬಂದ್ಬಿಟ್ರು. ಬಿಟ್ಟು ಬಂದು ಸಂಚಾರ ಮಾಡ್ಕೊಂತ ತಮ್ಗೆ ಎಲ್ಲೆಲ್ಲಿ ತಿಳಿದೈತಿ, ಬಾಂಬೆ ಇರ್ಬೋದು, ಮಹಾರಾಷ್ಟ್ರದ ಎಲ್ಲ ಕಡೆ ಅಡ್ಡಾಡ್ಕೊಂತ, ಬೆಳಗಾವಿ ಇರ್ಬೋದು, ನಮ್ಮ ಕರ್ನಾಟಕ ದಿಕ್ಕಿನ ಕಡೆ ಬಂದು ಮುಂದೆ ಅವ್ರು ಸಂಚಾರ ಮಾಡ್ಕೊಂತ ಇಲ್ಲಿ ಪಟ್ಟದ ಕಲ್ಲಿಗೆ ಬಂದು ಉಳಿತಾರೆ. ಪಟ್ಟದ ಕಲ್ಲಿಗೆ ಬಂದು ಉಳಿದು ಇದೆಲ್ಲ ನೋಡ್ಕೊಂತಾರ. ವಾತಾವರಣ ಸುತ್ತಮುತ್ತಲು ಗುಡ್ಡಗಳು. ನಾನು ಇಲ್ಲೆಲ್ಲ ಮನೆಗಳದಾಗ ಯಾರ ಒಳಗದಾಗ ಸಿಕ್ಕೋಬಾರ್ದು ಅಂತ ಹೇಳಿ ಇಲ್ಲಿ ಶಂಕರಲಿಂಗನ ಮಠ ಅಂತ ಇದೆ ಕಾಣ. ಅಲ್ಲಿ ಒಂದು ಗುಹೆ ಪ್ರಕಾರ ಗುಡ್ಡದೊಳಗೆ ಒಂದು ರೂಮಿನ ವ್ಯವಸ್ಥೆ ಐತ್ರಿ. ಇವ್ರು ಹೋಗಿ ಅಲ್ಲಿ ಗುಹೆದಾಗಿದ್ರು. ಅಲ್ಲಿ ಗುಹೆದಾಗಿದ್ದಿದ್ದು ಅಕ್ಕಪಕ್ಕದ ಊರಿನ ಜನರಿಗೆ ಗೊತ್ತಾಗಿ ಯಾವುದೋ ಒಬ್ರು ಸಾಧು ಬಂದು ಇಲ್ಲಿ ಉಳ್ಕೊಂಡನ, ಇವ್ರಿಗೆ ಪ್ರಸಾದದ ವ್ಯವಸ್ಥೆ ಅಂತ ಏನ್ ಮಾಡ್ಬೇಕು ಅಂತ ಹೇಳಿ ದಿವಸ ಅವ್ರಿಗೆ ಹೋಗಿ ಭೇಟಿ ಆಗೋದು, ಅವ್ರಿಗೆ ರೊಟ್ಟಿ ಕೊಡೋದು, ಪ್ರಸಾದ ವ್ಯವಸ್ಥೆ ಮಾಡೋದು ಮಾಡ್ತಿದ್ರು. ಕೆಲವಾರು ದಿವಸ ಕಳೆದ ಮೇಲೆ ಅಲ್ಲಿ ಅವ್ರಿಗೆ ಸಮಾಧಾನ ಆಗ್ಲಿಲ್ಲ. ಮುಂದೆ ಬಂದು ಇಲ್ಲಿ ಇದು ಸಿದ್ದಿನಕೊಳ್ಳ ಅಂತ ಒಂದು ಗುಡ್ಡ ಬರ್ತೈತ್ರಿ, ಅಲ್ಲಿ ಗುಹೆ ಅದಾವು. ಅಲ್ಲಿ ಹೋಗಿ ಆ ಗುಹೆದಾಗ ಉಳ್ಕೊಳಕತ್ರು. ಕೆಲವಾರು ದಿವಸ ಆದ್ಮೇಲೆ ಮತ್ತೆ ಅಲ್ಲಿ ಅಕ್ಕಪಕ್ಕದ ಹಳ್ಳಿಯವ್ರು ಬಂದು ಯಾರೋ ಒಬ್ರು ಸನ್ಯಾಸಿ ಸಾಧುಗಳು ಬಂದಾರಲ್ಲ ಅಂತೇಳಿ ಇವ್ರನ್ನ ಕರೆದು ಪ್ರಸಾದ ಕೊಡೋದು ಮಾಡಾಕತ್ರು. ಜನಬಳಕೆಯಲ್ಲಿ ಜಾಸ್ತಿ ಆಕತ್ತು. ಇವ್ರಿಗೆ ಸಮಾಧಾನ ಆಗ್ಲಿಲ್ರಿ. ಅಲ್ಲಿ ಇವ್ರಿಗೆ ಜನಬಳಕೆ ಬೇಕಾಗಿದ್ದಿಲ್ಲ. ಯಾಕಂದ್ರೆ ಅಲ್ಲಿ ಜನಬಳಕೆ ಬೆಳೆದಾಗ ಇವರು ಅಲ್ಲಿಂದ ನೋವು ಮಾಡ್ಕೊಂಡು ಬಂದಂತವ್ರು. ನನಗೆ ಆಹಾರ ಮುಖ್ಯ ಅಲ್ಲ, ನನಗೆ ಶಾಂತಿ ಸಮಾಧಾನ ಬೇಕಂತೇಳಿ ಗುಹೆ ಒಳಗ ಗುಡ್ಡಗಾಡದಾಗಿರೋರು ಜನ ಎಲ್ಲ ಬಂದು ಭೇಟಿ ಹಾಕತ್ ಬಿಟ್ಲೆ ಇಲ್ಲಿನೂ ಬೇಡ ಅಂತೇಳಿ ಹಂಗ ಮತ್ತೆ ಸುತ್ತಲೂ ಗುಡ್ಡದಾಗ ಅಲ್ಲಿ ಅಡ್ಡಾಡ್ಕೊಂತ ಅಲಗಾಡ್ಕೊಂತ ಬಂದಾಗ ಪಟ್ಟದ ಕಲ್ಲವರು ಇವ್ರನ್ನ ಗುರುತಿಸ್ತಾರ್ರಿ. ಯಾಕೆ ಈ ಅಜ್ಜಾರು ಗುಡ್ಡಗಾಡ್ದಾಗ ಅಲ್ಲಿ ಅಡ್ಡಾಡ್ತಾರ, ನಮಗೂ ಶಾಂತಿ ಸಮಾಧಾನ ಬೇಕು, ನಮ್ಮ ಮನೆಯೊಳಗೆ ಇಟ್ಕೊಳ್ಳೋಣ ಅಂತ ಹೇಳಿ ತೋಟಿಗೇರ್ ಅನ್ನುವಂಥ ಮಂಟೆಂದವ್ರು ತಮ್ಮ ಮನೆಯೊಳಗೆ ಇವ್ರನ್ನ ಕರ್ಕೊಂಡು ಅಪಾರ ನಮ್ಮ ಮನೆಯೊಳಗೆ ನೀವು ಪ್ರಸಾದ ತೊಗೊಂಡು ಇಲ್ಲೇ ಇರ್ರಿ, ಯಾಕೆ ಸುಮ್ಮನೆ ಇದು ಮಾಡ್ತೀರಿ ಅಂತ ಹೇಳಿದಾಗ ಇವರು ಅವ್ರ ಮನೆ ಒಳಗೆ ಉಳಿತಾರೆ. ಅಲ್ಲಿ ಮನೆಯೊಳಗೆ ಉಳಿದಾಗ ಅಕ್ಕಪಕ್ಕದವರು ಯಾರೋ ಒಬ್ರು ಸಾಧುಗಳು ಬಂದಾರಲ್ಲ ಅಂತೇಳಿ ಇವ್ರನ್ನ ಪ್ರೀತಿಯಿಂದ ಕಾಣೋದು, ಇವ್ರನ್ನ ಮನೆಗೆ ಪ್ರಸಾದ ಕರ್ಕೊಂಡು ಹೋಗೋದು, ಈ ರೀತಿ ಜನಸಂಪರ್ಕ ಮತ್ತೆ ಇಲ್ಲಿನೂ ಹೆಚ್ಚಾಕೈತಿ ಪಟ್ಟದ ಕಲ್ಲಾಗ. ಆ ಜನಸಂಪರ್ಕ ಹೆಚ್ಚಾದಾಗ ಎಲ್ಲಾರು ಕೂಡಿ ಏನು ವಿಚಾರ ಮಾಡ್ತಾರ, ಈ ಅಜ್ಜಾರು ತಮಿಳುನಾಡಿನವರು, ಇವರು ಶಿರಡಿ ಒಳಗೆ ಸೇವಾ ಮಾಡಿದವರು. ಈಗ ನಾವು ಇವ್ರು ನಮ್ಮ ಮನೆಯೊಳಗೆ ಇಟ್ಕೊಂಡು ಇವ್ರನ್ನ ಜೋಪಾನ ಮಾಡೋದು ಅರ್ಥ ಆಗೋದಿಲ್ಲ, ಸರಿ ಅಲ್ಲ ಅಂತ ಹೇಳಿ ಅವ್ರೆಲ್ಲಾರು ಕೂಡಿ ಒಂದು ವಿಚಾರ ಏನ್ ಮಾಡ್ತಾರ, ನಮ್ಮ ಭೂಮಿ ಒಳಗೆ ಎಲ್ಲಿ ಆದ್ರೂ ಇವ್ರಿಗೊಂದು ಸ್ಥಾನ ಕೊಡೋನು, ಇವ್ರನ್ನ ನಾವು ನಮ್ಮ ಮನೆ ಸಂಸಾರಸ್ಥ ಗದ್ದಲದೊಳಗೆ ಇಟ್ಕೊಳ್ಳೋದು ಬೇಡ, ಇವ್ರನ್ನ ಸಪ್ರೇಟ್ ಆಗಿ ಜೋಪಾನ ಮಾಡೋಣ ಅಂತ ಹೇಳಿ ಕರ್ಕೊಂಡ್ ಬಂದು ತೋಟಗೇರ್ ಅನ್ನುವಂತ ಮಂಟನದವ್ರು, ಅಪ್ಪಾರ ನೀವು ನಮ್ಮ ಮನ್ಯಾಗ ಇರಾಕ್ ಮನಸ್ಸು ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ನಮ್ಮ ಭೂಮಿ ಒಳಗೆ ಒಂದಿಷ್ಟು ಜಾಗ ಕೊಡ್ತೀವಿ,
ಅಲ್ಲಿ ಉಳಿದು ಬಿಡ್ರಿ ಅಂತ ಹೇಳಿ ಈಗ ನಾ ತೋರಿಸ್ತೀನಲ್ರಿ ಈ ಸಾಯಿ ಮಂದಿರದ ಜಾಗ ಸುಮಾರು 8 ಗುಂಟೆ ಇರ್ಬೋದು ಅಂದಾಜು. 8 ಗುಂಟೆ ಭೂಮಿನ ಆ ಪಳನಿ ಸ್ವಾಮೀಜಿಯವರಿಗೆ ದಾನವಾಗಿ ಕೊಡ್ತಾರೆ. ಇದನ್ನ ಮೊಟ್ಟ ಮೊದಲನೇದಾಗಿ ದಾನವಾಗಿ ಕೊಟ್ಟಾಗ ಪಳನಿ ಸ್ವಾಮೀಜಿಯವರು ಇಲ್ಲಿ ಬಂದು ಒಪ್ಕೊಳಕ್ ತಯಾರಾದ್ರಿ. ಆ ಪಳನಿ ಸ್ವಾಮೀಜಿಯವ್ರಿಗೆ ಉಳ್ಕೊಳಕ್ ಇಲ್ಲೊಂದು ಆಗಿನ ಕಾಲಕ್ಕೆ ಒಂದು ಜೋಪಡಿ ಹಾಕಿದ್ರು ಸುಮಾರು 35 ವರ್ಷದ ಹಿಂದೆ, 90ನೇ ಇಸ್ವಿ ಅಂತ ತಿಳ್ಕೊರಿ ಅಂದಾಜು. 90ನೇ ಇಸ್ವಿ ಒಳಗೆ ಇಲ್ಲಿ ಇದ್ದುಕೊಂಡು ಜೋಪಡಿ ಹಾಕೊಂಡು ಅವ್ರು ಇದ್ದಾಗ ಮತ್ತೆ ಅಕ್ಕಪಕ್ಕದ ಹಳ್ಳಿಯವ್ರು ಏನನ್ನಕತ್ರ ಯಾರೋ ಒಬ್ರು ಸಾಧುಗಳು ಬಂದು ಇಲ್ಲಿ ಉಳ್ಕೊಂಡಾರ, ನಾವು ಒಂದಿಷ್ಟು ಭೂಮಿ ಕೊಡೋಣ ಅಂತ ಹೇಳಿ ಮಗ್ಗಲು ಒಂದಿಷ್ಟು ಭೂಮಿನೂ ಕೊಟ್ರಿ. ಕೊಟ್ಟು ಭಕ್ತರ ಬಳಗ ಹೆಚ್ಚು ಹಾಕತ್ರಿ. ಇವ್ರು ನೋಡಿ ಇವ್ರು ಮಾತಾಡೋ ರೀತಿ ನೀತಿ, ಇವ್ರು ಒಡನಾಟ ಮಾಡಿದ ಕೂಡಲೇ ಭಕ್ತರಿಗೆ ಶಾಂತಿ ಸಮಾಧಾನ ಹುಟ್ಟಾಕತ್ತು. ಇವ್ರು ಏನ್ ಹೇಳ್ತಿದ್ರು ಆ ರೀತಿ ನಡೆಯಕತ್ರಿ. ಇಲ್ಲೇ ಇವ್ರು ಏನು ವಾಣಿ ಏನ್ ಮಾತಾಡ್ತಿದ್ರು, ಅವ್ರಿಗೇನು ವಚನ ಕೊಡ್ತಿದ್ರು ಆ ರೀತಿ ಎಲ್ಲಾರ್ಗಿ ಶಾಂತಿ ಸಮಾಧಾನ ಸಿಗಾಕತ್ತು. ಅದೊಂಥರ ಜನರಿಗೆ ಆನಂದ ಹುಟ್ಟಾಕತ್ತು. ಅವಾಗ ಜನ ಏನ್ ಅನ್ನಕತ್ರಿ, ಈ ಅಜ್ಜಾರಿಗೆ ಉಳ್ಕೊಳಾಕ ಏನಾದ್ರು ಇನ್ನೂ ಹೆಚ್ಚಿನ ವ್ಯವಸ್ಥೆ ನಾವು ಮಾಡೋನು ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿದ್ರಿ. ಮೀಟಿಂಗ್ ಮಾಡ್ಕೊಂಡು ಏನಂದ್ರಿ, ಶಿರ್ಡಿ ಸಾಯಿ ಮಂದಿರದೊಳಗೆ ಇವ್ರು ದುಡ್ದವ್ರು ಅಂತ ಅಂದಾಗ ನಾವು ಒಂದು ಶಿರ್ಡಿ ಸಾಯಿದ ಮಂದಿರ ಟೈಪ್ ಏನಾದ್ರು ಒಂದು ಇಲ್ಲಿಂದ ಆಕಾರ ತರೋಣ ಅಂತಂದು ಮೀಟಿಂಗ್ ಮಾಡ್ತಾರೆ ಇಲ್ಲಿ ಅವ್ರು ಎಲ್ಲಾರು ಕೂಡಿ. ಮೀಟಿಂಗ್ ಮಾಡಿದಾಗ ಏನಂದ್ರಿ, ಹಿರಿಯರೆಲ್ಲರೂ ಕೂಡಿ ಹಂಗಾರ ಅಜ್ಜಾರಿಗೆ ಉಳ್ಕೊಳಕಾಗತ್ತು, ಬಾಬಾರಿಗೆ ಆತು, ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಅಂದಾಗ ದುಡ್ಡಿನ ಅನುಕೂಲ. ಅವಾಗ ಬಡತನ ಜನ ರೈತರು ಏನಾದ್ರು ಅನುಕೂಲ ಮಾಡೋಣ ಅಂತ ಅಂದಾಗ ದುಡ್ಡು ಕಲೆಕ್ಟ್ ಮಾಡಕ್ ತಯಾರಾಕಾರಿ. ಸಂಕ್ಷಿಪ್ತ ವಿಷಯ ಹೇಳತ್ತೇನ್ರಿ. ಎಲ್ಲಾರು ಕೂಡಿ ದುಡ್ಡು ಕಲೆಕ್ಟ್ ಮಾಡುವಾಗ ಏನಾಕೈತ್ರಿ, ಬುಕ್ಗಳು ಪ್ರಿಂಟ್ ಮಾಡಿ ಅಕ್ಕಪಕ್ಕದ ಹಳ್ಳಿಗಳಿಗೆ ದೇಣಿಗೆಗೆ ಅಡ್ಡಾಡಕ್ ಚಾಲು ಮಾಡ್ತಾರೆ. ದೇಣಿಗೆಗಳು ಅಡ್ಡಾಡೋ ಹೊತ್ನ್ಯಾಗ ಯಾರು 10 ರೂಪಾಯಿ ಕೊಟ್ರು, 5 ರೂಪಾಯಿ ಕೊಟ್ರು, ಇವ್ರ 4 ಮಂದಿ ಕೂಡಿ ದೇಣಿಗೆಗೆ ಹೋಗುದು ಬರೋದು ಖರ್ಚು, ಆಮೇಲೆ ಇವ್ರದೇನೋ ಚಹಾದ ವೆಚ್ಚ, ಅದು ಅಜ್ಜಾರಿಗೆ ಸಿಟ್ಟು ಬರಾಕತ್ತೀರಿ. ನೀವು ಬಾಬಾರ ಹೆಸರು ಹೇಳಿ ದೇಣಿಗೆ ತರಕ್ ಅಡ್ಡಾಡ್ತೀರಿ ನೀವು, ಆದ್ರೆ ನಿಮ್ಮ ಸ್ವಂತ ಖರ್ಚಿನಿಂದ ಅಡ್ಡಾಡಕತ್ತಿಲ್ಲ. ಬಾಬಾರ ಹೆಸರು ಹೇಳಿ ದುಡ್ಡು ಜಮಾ ಮಾಡಿದಂತ ದುಡ್ಡು ನೀವು ಖರ್ಚು ಮಾಡೋದು ತಪ್ಪಾಕೈತೆ ಅಂದ್ಬಿಟ್ಲೆ ಇವ್ರಿಗೆ ಬೇಜಾರಾಗತ್ರಿ ಇಲ್ಲಿ ಜನರಿಗೆ. ಮತ್ ನಮ್ಮ ವೈಯಕ್ತಿಕ ದುಡ್ಡು ಖರ್ಚು ಮಾಡಿ ಇದಕ್ಕೆ ತರಕ್ ಎಲ್ಲಿಂದ ಸಾಧ್ಯ ಐತಿ? ಜನ ನೋಡಿದ್ರೆ 50 ನೋಟ್ ಯಾರು ಕೊಡೋರಿಲ್ಲ. ಮತ್ ಅಂತದ್ರಾಗ ನಾವು ಖರ್ಚು ಮಾಡ್ಲಾರ್ದು ಹೆಂಗ್ ಮಾಡೋದು ಅಂತೇಳಿ ಹಿಂದಕ್ಕೆ ಸರ್ಕೊಳತ್ರಿ. ನೀವು ಹಿಂದೆ ಸರ್ಕೊಂಡ್ರು ಅಡ್ಡಿ ಇಲ್ಲ, ಬಾಬಾರ ಹೆಸರು ಹೇಳಿ ದುಡ್ಡು ಖರ್ಚು ಮಾಡುವಂಗಿಲ್ಲ ಅಂತ ಹೇಳಿ ನಿಟ್ ಮಾಡಿದ್ರಿ ಇವ್ರು ಅಜ್ಜಾರ, ಪಳನಿ ಅಜ್ಜಾರ. ಆಮೇಲೆ ಕೆಲವ್ರು ಕೂಡಿ ಮತ್ತೆ ಇದು ಹಂಗ ಹಿಂದೆ ಬಿದ್ಕೊಂತ ಹೋಗ್ಬಾರ್ದು, ಇದು ಬೆಳವಣಿಗೆ ಬರ್ಬೇಕಂತ ಹೇಳಿ ವಿಚಾರ ಮಾಡಿ ಮತ್ತೊಂದು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದಾಗ ಏನಂದ್ರು, ಇಲ್ಲೇ 10 ಹಳ್ಳಿ ಅಡ್ಡಾಡೋ ಬದ್ಲಿ ಹುಬ್ಬಳ್ಳಿ ಅಂತ ದೊಡ್ಡ ಶಹರಕ್ಕೆ ಹೋದ್ರ ಬಾಬಾರ ಭಕ್ತರಾಗ್ಲಿ ಬಾಬಾರ ಗುಡಿಗಳಾಗ್ಲಿ ಇರ್ತಾರ, ಅಲ್ಲಿ ಹೋಗಿ ನಾವು ದೇಣಿಗೆ ಕೇಳಿ ಬರೋಣ ಅಂತೇಳಿ ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಿಗೆ ಪಳನಿ ಅಜ್ಜರು ಒಪ್ಕೊಂತಾರೆ. ಆದ್ರೆ ಒಂದು ಕರಾರು, ಏನ್ ಕರಾರು, ನೀವು ಹೋಗೋ ಬರೋ ಖರ್ಚು ಬಂದಂತ ದುಡ್ಡು ಕಲೆಕ್ಟರ್ದೊಳಗೆ ಯಾರು ಮುಟ್ಟುವಂಗಿಲ್ಲ. ಬಾಬಾರ ಹೆಸರಲ್ಲಿ ತಂದಂತ ದುಡ್ಡು ಬಾಬಾರಿಗೆ ಖರ್ಚಾಗಬೇಕು. ಒಪ್ಕೊಂಡ್ರಿ ಇಲ್ಲಿ ಅವ್ರು ಒಪ್ಕೊಂಡ್ರು. ಹುಬ್ಬಳ್ಳಿಗೆ ಬಂದ್ರಿ. ಹುಬ್ಬಳ್ಳಿಗೆ ಬಂದು ಹಳೆ ಬಸ್ ಸ್ಟ್ಯಾಂಡ್ ಐತ್ರಿ. ಹಳೆ ಬಸ್ ಸ್ಟ್ಯಾಂಡ್ ಬಾಜು ಕಿತ್ತೂರು ಚೆನ್ನಮ್ಮನ ಸರ್ಕಲ್, ಅದ್ರ ಬಾಜುಕ್ ಒಂದು ಸಾಯಿ ಮಂದಿರ ಐತಿ. ಆ ಸಾಯಿ ಮಂದಿರಕ್ಕೆ ಇವ್ರು ಬರ್ತಾರೆ ಎಲ್ಲಾರು ಕೂಡ್ಕೊಂಡು. ಸಾಯಿ ಮಂದಿರಕ್ಕೆ ಬಂದು ಒಂದು ಆರತಿ ಆಗುವವರಿಗೆ ಎಲ್ಲಾರು ನಿಂತು, ಆರತಿ ಆದ ನಂತರ ಪೂಜಾರಿ ಅವ್ರು ಕೂಡಿ ಇವ್ರು ಮಾತಾಡ್ತಾರೆ. ಪಳನಿ ಅಜ್ಜಾರ ಭಕ್ತರ ಬಳಗನ ಕರ್ಕೊಂಡು ಮಾತಾಡಿದಾಗ ಏನಂತಾರ, ಇವ್ರದ್ದು ಪರಿಚಯ ಮಾಡ್ತಾರ್ರಿ ಜನ ಎಲ್ಲ. ಇವ್ರು ಪಳನಿ ಅಜ್ಜಾರ ಅಂತ ಹೇಳಿ ತಮಿಳ್ನಾಡಿನವ್ರಿ, ಶಿರ್ಡಿ ಒಳಗೆ ಸೇವೆ ಮಾಡಿದಂಥವ್ರು ಬಂದಾರ. ಪಟ್ಟದ ಕಲ್ಲಿನೊಳಗ ಬಂದು ಉಳ್ಕೊಂಡಾರ ಇವ್ರು. ಇವರಿಗೆ ಬಾಬಾರಿಗೆ ಆಗಲಿ ಒಂದು ನೆರಳು ಮಾಡ್ಬೇಕಾಗೈತಿ, ನಾವು ಇವ್ರಿಗೆ ಆಗ್ಲಿ ಒಂದು ನೆರಳು ಮಾಡ್ಬೇಕಾಗೈತಿ. ಅದಕ್ಕೆ ನೀವು ಏನಾದ್ರು ಸಹಾಯ ಮಾಡಿಸ್ರಿ ಭಕ್ತರ ಕಡೆಯಿಂದ ಹೇಳಿ ಅಂತ. ಪೂಜಾರಿ ಅವ್ರು ಏನ್ ಹೇಳ್ತಾರ, ಇಲ್ಲಿ ಯಾರಾದ್ರೂ ನಿಮ್ಗೆ 50 ರೂಪಾಯಿ ಕೊಡ್ಬೋದು, ಇಲ್ಲಂತಿಲ್ಲ, 100 ಕೊಡ್ಬೋದು, 200 ಕೊಡ್ಬೋದು. ಆಟ ದುಡ್ಡಿನೊಳಗೆ ನೀವೇನು ಮಾಡಕ್ ಆಗುದಿಲ್ಲ. ನೀವು ದಯಮಾಡಿ ಹುಬ್ಬಳ್ಳಿ ಇದು ಸ್ಟೇಷನ್ ರೋಡ್ ಐತ್ರಿ, ದುರ್ಗಬೈಲ್ ಅಂತೇಳಿ ದಾರಿ ಒಳಗೊಂದು ಸ್ಟೇಷನ್ ರೋಡ್. ಆ ಸ್ಟೇಷನ್ ರೋಡ್ನ್ಯಾಗ ಸಾಯಿ ಫೈನಾನ್ಸ್ ಅಂತ ಒಂದು ಬರ್ತೈತ್ರಿ. ಆ ಸಾಯಿ ಫೈನಾನ್ಸ್ ಮಾಲಕ ಶ್ರೀಕಾಂತ್ ಮಲ್ಲೂರ್ ಅಂತ ಹೇಳಿ, ನೀವು ಅವ್ರ ಕಡೆ ಹೋಗ್ರಿ. ಅವ್ರು ಬಾಬಾರ ಭಕ್ತರವ್ರು. ಅವರು ನಿಮಗೆ ಹೆಚ್ಚಿನ ಪ್ರಮಾಣದ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತ ವ್ಯಕ್ತಿ ಅದಾರ. ಅವ್ರಿಗೆ ಭೇಟಿ ಆಗ್ರಿ ನೀವು. ಅಂದ್ರೆ ಇಲ್ಲೆಲ್ಲ 150 ರೂಪಾಯಿ ಜಮಾ ಮಾಡೋದ್ರಾಗ ಆತಿಲ್ಲ, ಕೆಲಸ ಮುಂದುವರಿಯಂಗಿಲ್ಲ. ಸಾಯಿ ಮಂದಿರಕ್ಕೆ ಏನಾದ್ರೂ ಯೋಗ್ಯ ಸಹಾಯ ಮಾಡೋವಂಥವ್ರು ಅಲ್ಲಿ ಅದಾರ ಅಂತ ಹೇಳಿ ಕಳಿಸ್ತಾರೆ. ಬಟ್ ಅಂದ್ರೆ ಅವ್ರಿಗೆ ಪರಿಚಯ ಇರ್ತೈತಿ. ಆಮೇಲೆ ಇವರೆಲ್ಲರೂ ಸೇರಿ ಸಾಯಿ ಫೈನಾನ್ಸ್ ಬರ್ತಾರೆ. ಮಾಲಕರಿಗೆ ಭೇಟಿ ಹಾಕಾರಿ. ಮಾಲಕರು ಯಾರು? ಶ್ರೀಕಾಂತ್ ಮಲ್ಲೂರ್ ಅಂತ ಹೇಳಿ. ಫೈನಾನ್ಸ್ನವ್ರಿಗೆ ಭೇಟಿ ಆದ್ರು. ಎಲ್ಲರೂ ಕೂಡಿ ನಮಸ್ಕಾರ ಮಾಡಿ ಯಥಾಸ್ಥಿತಿ ಅಲ್ಲಿ ವಿಷಯ ತಿಳಿಸಿದ್ರಿ. ಶಿರ್ಡಿ ಸಾಯಿ ಮಂದಿರದಾಗ ಸೇವಾ ಮಾಡಿದಂತ ಪಳನಿ ಸ್ವಾಮೀಜಿಯವ್ರು ಬಂದಾರ್ರಿ. ಪಟ್ಟದ ಕಲ್ಲ ಉಳ್ಕೊಂಡಿದ್ರು. ನಾವು ಒಂದಿಷ್ಟು ಭೂಮಿ ದಾನ ಮಾಡೀವಿ, ಅದಕ್ಕೆ ಒಂದು ನೆರಳು ಮಾಡ್ಬೇಕಾಗೈತಿ, ನೀವೇನಾದ್ರೂ ಸಹಾಯ ಮಾಡ್ತೀರಿ. ಅವ್ರಿಗೆ ಎಲ್ಲಿ ಖುಷಿ ಆಗ್ಬಿಡ್ತು. ಕಾರಣ ಏನು, ಅವರು ಸಾಯಿ ಭಕ್ತರಿದ್ರು. ನಾನು ಎಲ್ಲಿಯಾದ್ರೂ ಏನಾದ್ರೂ ಸಹಾಯ ಮಾಡ್ಬೇಕಂತ ಮನೋ ಇಚ್ಛೆ ಬಹಳ ಇತ್ತು, ಆದ್ರೆ ಅದ ಕೈಗೂಡಿದ್ದಿಲ್ಲ. ಇವ್ರು ಬಂದು ಕೊಟ್ಲೆ ಅತಿ ಉತ್ಸಾಹ ಆಗ್ಬಿಡ್ತು ಅವ್ರಿಗೆ. ಅವ್ರು ನಮ್ಮ ತಮ್ಮಾರಿ,
ನಿಮ್ ತಮ್ಮ ಅವ್ರು ಸರ್? ಖಾಸ್ ತಮ್ಮರಿ. ಓಕೆ. ಅವಾಗ ನನ್ನ ಮುಂದೆ ಅವ್ರನ್ನ ಕೂಡ ಮಾತಾಡೋದು ಸ್ಟಾಪ್ ಮಾಡಿದ್ರು ಗಪ್ಪ ನನಗೊಂದು ಫೋನ್ ಮಾಡಿದ್ರಿ ತಮ್ಮಾರ. ಹಿಂಗ ಸಾಯಿ ಸೇವಾ ಮಂದಿರದೊಳಗ ಸಿಡಿ ಒಳಗೆ ಸೇವಾ ಮಾಡಿದಂತ ಒಬ್ರು ಸಾಧು ಅಜ್ಜಾರ್ ಬಂದಾರ, ಪಟ್ಟದ ಕಲ್ಲ ಜನ ಬಂದೈತೀನಿ, ಅರ್ಜೆಂಟ್ ಬರಬೇಕು ಅಂತಂದು. ನಾನು ವ್ಯವಹಾರದ ಕಾಟಾ ಮಾರ್ಕೆಟ್ನಾಗ ವ್ಯವಹಾರ ಮಾಡ್ತೀನಿ, ನಾನು ಕಟಿಗೆ ವ್ಯಾಪಾರ. ನನ್ನ ಹೆಸರು ಪ್ರಹ್ಲಾದ್ ಅಂತ ಹೇಳಿ. ಅಲ್ಲಿಂದ ಬಂದೆ ನಾನು. ಬಂದು ಗುಟ್ಲೇನ ಎಲ್ಲಾರ್ದು ನಮಗೆ ಪರಿಚಯ ಮಾಡಿದ್ರಿ. ಪಟ್ಟದ ಕಲ್ಲ ಜನ, ಇಲ್ಲಿ ಕಟಾಪುರ ಜನ ಬಂದು ಈ ಅಜ್ಜಾರದ ಪರಿಚಯ ಮಾಡಿದ್ರಿ. ಹೇಳಿದ್ರು ಅವರು ಇವ್ರು ಶಿರ್ಡಿ ಒಳಗೆ ಸೇವಾ ಮಾಡಿದ್ರು ಅಂದ್ರೆ ನಮ್ಗೆ ಎಲ್ಲಿ ಖುಷಿ ಆಯ್ತು. ಬಾಬಾರ ಇವ್ರ ರೂಪದಾಗ ಬಂದಾರ ಅಂತ ಹೇಳಿ ನಾವು ಅವ್ರ ಪಾದಕ್ಕೆ ಕಣಿ ಹಚ್ಚಿದ್ವಿ, ಕೇಳ್ಕೊಂಡ್ವಿ ಏನ್ರಿ ಅಂತಂದ್ರೆ ಹಿಂಗೆ ಬಂದೇವಿ, ಏನಾದ್ರು ಸಹಾಯ ಮಾಡ್ರಿ ಅಂತ. ನಾನು ನನ್ನ ತಮ್ಮ ಕೇಳಿದೆ, ಮತ್ತು ನೀನು ಏನು ಸಹಾಯ ಮಾಡ್ಬೇಕಂತ ಇಚ್ಛಾ ಐತಿ? ನಾ ಭಾಳ ದಿವಸದಿಂದ ನನ್ನ ಮನಸ್ಸಿನಾಗ ಸಾಯಿ ಮಂದಿರಕ್ಕೆ ಒಂದು ಮೂರ್ತಿ ಕೊಡಿಸ್ಬೇಕಂತ ಇಚ್ಛಾ ಐತಿ. ಮೂರ್ತಿ ಕೊಡ್ಬೇಕನ್ನೋದು ತಮ್ಮಾರ ವಿಚಾರ ಬಂದಾಗ ನನಗೆ ಅದು ಯೋಗ್ಯ ಅನಿಸ್ಲಿಲ್ಲ. ಕಾರಣ ಏನಂತಂದ್ರೆ ಮೂರ್ತಿ ನಾವು ಕೊಡ್ಸಿದ್ದ ಆತಂದ್ರ ಒಂದು ಕಟ್ಟಿ ಅದ್ರ ಮ್ಯಾಲ ಮೂರ್ತಿ ಕುಂಡ್ರಿಸ್ಬಿಟ್ರಂದ್ರ ಬಿಸಿಲು ಚಳಿ ಮಳಿ ಅದಕ್ಕೊಂದು ಆಕಾರ ಇಲ್ಲಾರ್ದ ಕಟ್ಟಿ ಮ್ಯಾಲ ಕುಂಡ್ರಿಸ್ಬಿಟ್ರ ನಾವು ಮಾಡಿದ ಸಹಾಯ ಸರಿ ಆಗೋದಲ್ಲ. ಸ್ವಲ್ಪ ವಿಚಾರ ಮಾಡೋನು, ನಮ್ಗೆ ಅವಕಾಶ ಕೊಡ್ರಿ, ನೀವು ಊರಿಗೆ ಹೋಗ್ರಿ, ನಾವು ಬರ್ತೇವಿ ಅಂತ ಹೇಳಿದ್ವಿ ಅವ್ರಿಗೆ. ನಾವೇನು ಅನುಕೂಲ ಮಾಡಿಕೊಡ್ಬೇಕು ಮಾಡಿಕೊಡ್ತೇವಿ, ನೀವು ಊರಿಗೆ ಹೋಗ್ರಿ ಅಂತಂದು ಇವ್ರನ್ನ ಕಳ್ಸಿದ್ವಿ. ಇವ್ರನ್ನ ಇವತ್ತಿನ ದಿವ್ಸ ಕಳ್ಸಿದ್ರಿ, ಬೆಳಗ್ಗೆ ಹರಿದ್ರೆ ನಮಗೆ ನಿಂದ್ರಾಕ್ ಮನಸ್ಸಿಲ್ಲ ಹುಬ್ಬಳ್ಳಿ ಒಳಗ್ರಿ. ಅಜ್ಜಾರಿಗೆ ಮಾತು ಕೊಟ್ಟೇವಿ, ನಾವು ಹೋಗು ನಡಿ ಅಂತ ಹೇಳಿ ತಾಬಿಡ್ ತಗೊಬಿಡ ತಮ್ಮ ನಾವು ಕೂಡ ಇಲ್ಲಿ ಬಂದ್ವಿ, ಕಾರ್ ತಗೊಂಡು ಬಂದ್ವಿ. ಇದೆಲ್ಲ ತೋರಿಸಿದ್ರು, ಈ ಭೂಮಿ ದಾನ ಕೊಟ್ಟಿದ್ರು, ಅದ್ರ ಪಕ್ಕದ ಭೂಮಿ ಒಂದಿಷ್ಟು ದಾನ ಕೊಟ್ಟಿದ್ರಿ. ಅದಕ್ಕೆ ಮೂರ್ತಿ ಕೊಡಿಸಿದ ಮ್ಯಾಲ ಮುಂದೆ ಅದಕ್ಕೆ ದೇವಸ್ಥಾನದ ಆಕಾರ ಇರಲಿಲ್ಲ ಅಂದ್ರೆ ಏನ್ ಮಾಡಕ್ ಆಗೋದಿಲ್ಲ ತಮ್ಮ, ನಾ ಹೇಳ್ದಂಗೆ ಕೇಳಿ ನೀನು ಅಂತಂದೇರಿ. ಮುಂದೆ ಯಾರಾದ್ರೂ ಪುಣ್ಯಾತ್ಮರು ಬಂದು ಮೂರ್ತಿ ಕೊಡಿಸ್ಲಿ, ನೀನು ದೇವಸ್ಥಾನ ಕಟ್ಟಿ, ನೀನು ಮೂರ್ತಿದ ವಿಚಾರ ಹಿಂದಾಗಡೆ ಮಾಡೋಣ ಅಂದ್ರೆ. ಇವ್ರು ಎಲ್ಲಾರಿಗೂ ಕೇಳಿದ್ವಿ, ನೀವು ಯಾವ ರೀತಿ ಅನುಕೂಲ ಮಾಡಿ ಕೊಡ್ತೀರಿ, ಅದಕ್ಕೆ ನಮ್ಮ ಒಪ್ಪಿಗೆ ಐತ್ರಿ ಅಂತ ಹೇಳಿ ಇಲ್ಲಿ ಜನ ಹೇಳಿದ್ರು. ಪಳ್ಳಿ ಅಜ್ಜಾರು ಆ ರೀತಿ ಒಪ್ಕೊಂಡ್ರಿ. ಆ ರೀತಿ ನಾವೇನ್ ಮಾಡಿದ್ವಿ, ಎಲ್ಲಾರ್ದು ಮಾಹಿತಿ ತಗೊಂಡ್ವಿ, ಎಲ್ಲಾ ವಿಷಯ ತಿಳ್ಕೊಂಡ್ವಿ. ದೇವಸ್ಥಾನ ಕಟ್ಟುವ ವಿಷಯಕ್ಕೆ ಹಿಂದಾಗಡೆ ವಿಚಾರ ಮಾಡೋಣ ಅಂತ ಹೇಳಿ ಮತ್ತೆ ನಾಳೆ ಬರೋಣ ಅಂತ ಹೇಳಿ ಪ್ರತಿ ದಿವಸ ಬರಾಕತ್ತೀವ್ರಿ ನಾವು. ಇದ್ದಕ್ಕಿದ್ದಂಗೆ ನಮ್ಮ ವ್ಯವಹಾರಗಳು ಇಂಪ್ರೂವ್ಮೆಂಟ್ ಚಾಲು ಆಗ್ಬಿಟ್ರಿ. ಈ ವಿಷಯಕ್ಕೆ ಯಾಕೆ ಹುಟ್ಲೇನ ತಮ್ಮಾರ್ದು ವ್ಯವಹಾರ ಇಂಪ್ರೂವ್ಮೆಂಟ್ ಚಾಲು ಆತು, ನನ್ನ ವ್ಯವಹಾರ ಇಂಪ್ರೂವ್ಮೆಂಟ್ ಚಾಲು ಆತು. ವ್ಯವಹಾರ ಬಿಡೋದು, ಇಲ್ಲಿ ಓಡಿ ಬರೋದು, ಇದನ್ನು ಮೊದಲು ನಾವು ಇಂಪ್ರೂವ್ಮೆಂಟ್ ಮಾಡಬೇಕು. ಬಾಬಾರಿಗೆ ಒಂದು ನೆರಳು ಮಾಡಬೇಕು, ಇವರಿಗೆ ಒಂದು ನೆರಳು ಮಾಡ್ಬೇಕು ಅನ್ನೋದು ನಮ್ಮ ಮನಸ್ಸಿನಾಗ ಬಂದ್ಬಿಟ್ಲೆ ಅನ್ನೋ ನಮ್ಮ ವ್ಯವಹಾರಗಳೆಲ್ಲ ದ್ವಿಗುಣ ಚಾಲು ಆಗ್ಬಿಟ್ರಿ. ಇದು ಸತ್ಯವಾದ ಮಾತು, ಇದು ನಾಟಕೀಯ ಅಲ್ಲ. ಇದ್ರೊಳಗೆ ಮಾತಾಡ್ಬೇಕು ಅನ್ನುವಂಥ ಉದ್ದೇಶ ಸಲ ನಾ ಹೇಳತ್ತಿಲ್ಲ. ಬಾಬಾರ ಸಾಕ್ಷಿಯಾಗಿ ಕೈ ಎತ್ತಿ ಹೇಳ್ತೀನಿ. ವ್ಯವಹಾರದಾಗ ನಮಗೆ ಶಾಂತಿ ಸಮಾಧಾನ 2-3 ದಿವಸದಾಗ ಶುರು ಆಗಿಬಿಡ್ತೇವೆ. ಆಮೇಲೆ ನಾವು ಬಂದೆವು, ಒಂದು ನಿರ್ಣಯ ಮಾಡಿದ್ವಿ ಏನಂತ ಹೇಳಿ, ಮೊದಲ ಈ ಭೂಮಿ ನಮಗೆ ಸಾಲುದಿಲ್ಲ, ಈ ಭೂಮಿ ಸಾಲುದಿಲ್ಲ. ಅಕ್ಕಪಕ್ಕದ ಭೂಮಿ ಅವ್ರು ಏನದಾರಲ್ಲ, ಯಾರಾದ್ರೂ ಮಾರಾಟ ಮಾಡೋರು ಇದ್ರೆ ಕರೀರಿ, ಆ ಪ್ರಕಾರ ನಾವು ಭೂಮಿ ಖರೀದಿ ಮಾಡಿ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಆಮೇಲೆ ವಿಚಾರ ಮಾಡ್ತೀವಿ ಅಂದ್ರು. ಆಯ್ತ್ರಿ ಅಂತ ಹೇಳಿದ್ರು. ಆ ಪ್ರಕಾರ ಅಕ್ಕಪಕ್ಕದ ಭೂಮಿ ಖರೀದಿ ಮಾಡಾಕ ನಾವು ಕೇಳ್ಕೊಂಡು ಬಿಟ್ಲೇನ ಈ ಹಿಂದಿನ ಭೂಮಿಯವರು, ಎಡಗಡೆಯವರು, ಬಲಗಡೆಯವರು, ಎದುರುಗಡೆಯವರು ಎಲ್ಲರೂ ಬಂದವರು ಭೂಮಿ ನಾವು ಮಾಡ್ತೀವ್ರಿ, ನಾವು ಕೊಡ್ತೀವಿ ಅಂದ್ರಿ. ಆ ಪ್ರಕಾರ ನಿಮಗೆ ಲಾಸ್ಟ್ ತೆಂಗಿನ ಗಿಡ ಕಾಣ್ತೈತಿ ನೋಡ್ರಿ, ಅಲ್ಲಿವರೆಗೆ ಒಂದು ಪಟ್ಟದ ಕಲ್ಲವ್ರದ್ದು ಆಸ್ತಿ ರೀ. ಆಮೇಲೆ ಇಲ್ಲಿ ಕಟಾಪುರದವ್ರು 2-3 ಆಸ್ತಿ. ಇವರೆಲ್ಲರೂ ಈ ನಮ್ಮ ದೇವಸ್ಥಾನದ ಹಿಂದೆ ಸುತ್ತಮುತ್ತಲದೆಲ್ಲ ಸೇರಿ 6 ಎಕರೆ 7 ಎಕರೆ ಸಮೀಪ ಭೂಮಿ ಕೊಟ್ರಿ ನಮ್ಗೆ. ದಾನವಾಗಿ ಕೊಟ್ರಿ ಸರ್? ಇಲ್ಲ, ಅದನ್ನ ನಿಮಗೆ ಮೊದಲು ಹೇಳಿದೆ. ದಾನವಾಗಿ ಕೊಟ್ಟಿದ್ದ ಭೂಮಿ ಮೊದಲಿಂದ 8 ಗುಂಟೆ, ತದನಂತರ ಒಂದು 10 ಗುಂಟೆ. ಅದಾದ ನಂತರ ಉಳಿಕಿದೆಲ್ಲ 6 ಎಕರೆ ಭೂಮಿ, ಒಂದು 3ರಿಂದ 4 ಪಾರ್ಟಿವು ಖರೀದಿ ಮಾಡಿದ್ವಿ. ಆಗಿನ ಕಾಲಕ್ಕೆ ಸಸ್ತಾ ಕಾಲ, ಅವಾಗ ಒಂದು ಕರಾರು ಮಾಡಿದ್ವಿ. ದೇವಸ್ಥಾನಕ್ಕೆ ಅಂತ ಹೇಳಿ ನೀವು ಯಾರು ಭೂಮಿ ಕೊಡಾಕ್ ಬಂದಿರಿ, ದೇವಸ್ಥಾನಕ್ಕೆ ಯೋಗ್ಯ ಬೆಲೆ ಕೊಡೋದು ಮಾತಿಲ್ಲ. ಇದು ಸ್ಪಷ್ಟ ಪಡಿಸ್ತೇನೆ ನಿಮಗ. ದೇವಸ್ಥಾನಕ್ಕೆ ನೀವು ಕಡಿಮೆ ರೇಟ್ ಕೊಡ್ರಿ, ಈ ಶಬ್ದ ನಮ್ಮಲ್ಲಿಲ್ಲ. ಇಲ್ಲಿ ಏನು ವ್ಯವಹಾರ ನಡೆದೈತಿ ಆ ವ್ಯವಹಾರ ಪ್ರಕಾರ ನಿಮ್ಗೆ ಹೇಳಿದ ರೇಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಪಕ್ಕಾ ರೇಟ್ ತಮ್ಮಾರಿಗೆ ಗೊತ್ತ್ರಿ. ಸುಮಾರು 41,000 ರೂಪಾಯಿ ಎಕರೆ ಇದ್ದಂಗ 28,000 30,000 ನಡೆದಿತ್ರಿ ಆಗಿನ ಕಾಲ. ಇದ್ದಿದ್ದ ವಿಷಯ ಹೇಳ್ತೇನೆ ನಿಮಗೆ. ಆ ರೇಟ್ ನಮಗ್ ಬೇಡ. ನಾಳಿನ ದಿನಮಾನದೊಳಗ ನಾವು ದೇವಸ್ಥಾನಕ್ಕ ಕಡಿಮೆ ರೇಟ್ನ್ಯಾಗ ಕೊಟ್ಟಿವಿ, ದಾನವಾಗಿ ಕೊಟ್ಟಿವಿ, ಆ ಶಬ್ದ ನಮಗ್ ಬೇಡ ಅಂತ ಹೇಳಿ ಯೋಗ್ಯ ಬೆಲೆ ಕೊಟ್ಟು ಖರೀದಿ ಮಾಡಿದ್ವಿ. ಖರೀದಿ ಆದ ನಂತರ ತಮ್ಮಾರು ನಾವು ವ್ಯವಹಾರ ವೃದ್ಧಿ ಆತಲ್ರಿ, ಅವಾಗ ನಾವ್ ಏನ್ ವಿಚಾರ ಮಾಡಿಬಿಟ್ವಿ, ಭೂಮಿ ಅಂತೂ ಖರೀದಿ ಆದ್ರು, ದುಡ್ಡನ್ನು ಕೊಟ್ಟಿದ್ದ ಆಗಿಬಿಡ್ತು. ಮೊದಲ ಅವರು ತಮಿಳುನಾಡಿನವರು ಕೆ ಸ್ವಾಮಿನಾಥನ್ ಅಂತ ಹೇಳಿ ಆರ್ಕಿಟೆಕ್ಟ್ ಬಹಳ ಶಾಣ್ಯರಿ, ದೇವಸ್ಥಾನಗಳು ಕಟ್ಟುವುದ್ರಾಗ ಅವರು. ಈ ಮೊದಲು ಇದಕ್ಕಿಂತ ಮೊದಲು ನಾವು ಸಿದ್ಧಾರ್ಥ ಮಠ ಕಳಿಸಿದ್ವಿ ಅವ್ರ ಕಡೆಯಿಂದ. ಅವ್ರನ್ನ ಕರ್ಯಾಕ ಕಳಿಸಿ ಇದನ್ನೆಲ್ಲ ತೋರಿಸಿದ್ವಿ. ಈ ರೀತಿ ಒಂದು ದೇವಸ್ಥಾನ ನಮ್ಗೆ ಆಗ್ಬೇಕು, ನೀವು ಮಾಡಿಕೊಡ್ಬೇಕು ಅಂತ ಹೇಳ್ಕೊಂಡಾಗ ಅವರು ಕೆ ಸ್ವಾಮಿನಾಥನ್ ಅನ್ನೋರು ತಮಿಳುನಾಡಿನವ್ರ ಕಡೆಯಿಂದ ಎಲ್ಲ ದೇವಸ್ಥಾನ ಕಟ್ಸಿದ್ವಿ. ಶಿರ್ಡಿ ಒಳಗ ಈಗಿರುವಂತ ಬಾಬಾರ ಮೂರ್ತಿ ಏನದಲ್ರಿ, ತಾಲೀಮ್ ಆರ್ಟ್ಸ್ ಅಂತ ಹೇಳಿ ಬಾಂಬೆದವ್ರು ಮಾಡಿದ್ರಿ. ಅದು
ಅದೇ ಮೂರ್ತಿ ಮಾಡಿದಂಥ ಮೊಮ್ಮಗನ್ನ ಕರೆದ ನಾವು ಇದು ಮೂರ್ತಿ ಮಾಡ್ಸಕ್ ಹಾಕಿ ಬಾಂಬೆದಾಗ ಮೂರ್ತಿ ಅಲ್ಲಿ ರೆಡಿ ಮಾಡಿದ್ವಿ ಇದನ್ನ. ಬಾಂಬೆನಾಗ ಮಾಡಿಸಿರಿ ಸರ್? ಇದು ಬಾಂಬೆದಾಗ ಮಾಡಿಸಿದ್ರಿ ಆ ಕಾಲ್ನಾಗ ರೀ. ಶಿರ್ಡಿ ಸಾಯಿಬಾಬಾದಾಗ ಇರೋ ಮೂರ್ತಿ ಯಾರು ಮಾಡಿದ್ರು ಅವ್ರ ಮೊಮ್ಮಗನ ಈ ಮೂರ್ತಿ ಮಾಡಿದ್ರಿ. ಅವ್ರ ಮೊಮ್ಮಗನ ಮಾಡಿದ್ರು. ಈ ಅಜ್ಜಾರ ಮೂರ್ತಿ ಶಿರ್ಡಿ ಒಳಗ ಬಾಬಾರ ಮಂದಿರದೊಳಗ ಗೋಡಿಗೆ ಪಕ್ಕಕ್ಕ ನಿಂದಿರಿಸಿದಾಗ ಒಳಗ ಶಿರ್ಡಿ ಒಳಗಿನ ಬಾಬಾರದ ಮೂರ್ತಿ ನೋಡಿ ಗಾಬರಿಯಾಗಿ ಬಂದು ಹೊರಗೆ ಬಂದವ್ರು ಒಳಗೂ ಕುಂತಾರ ಇಲ್ಲಿ ಕುಂತಾರಲ್ಲ ಅಂತ ಜನ ದಿಗ್ಭ್ರಮೆ ಆಗಿದ್ರಿ. ಆ ರೀತಿ ಕೂದಲು ಎಳಿನೂ ಏನು ಫರ್ಕ್ ಇಲ್ಲ. ಬಾಬಾರ ಮಂದಿರದೊಳಗಿರೋ ಮೂರ್ತಿ ಈ ಮೂರ್ತಿ ಆ ರೀತಿ ತಮ್ಮರು ಜವಾಬ್ದಾರಿಯುತವಾಗಿ ಮೂರ್ತಿ ಮಾಡಿಸಿದ್ರು, ದೇವಸ್ಥಾನ ಕಟ್ಸಿದ್ರು. ವ್ಯವಹಾರದಾಗ ವೃದ್ಧಿ ಬಹಳ ಕಾಣಕತ್ತು. ಆ ಪ್ರಕಾರ ಈ ಅಪ್ಪಾರ್ಗೂ ನಾವು ಸೇವಕರಂತ ತಿಳ್ಕೊಲಿಲ್ಲ, ಬಾಬಾರ ಅಂತ ತಿಳ್ಕೊಂಡು ಅವ್ರು ನಾವು ಬಹಳ ಗೌರವದಿಂದ ಕಾಣ್ತಿದ್ವಿ. ತದನಂತರ 10-20 ವರ್ಷ ಆದ ನಂತರ ಇದೆಲ್ಲ ಬಹಳ ಬೆಳವಣಿಗೆ ಬಂತು. ಇತ್ತಿತ್ತಲಾಗಿ ಅಂತೂ ನಮ್ಗೆ ಹೇಳಕ್ ಹರ್ಷ ಪಡ್ತೈತಿ. ನಮ್ಮ ಕಲ್ಪನಾ ಮೀರಿ, ನಮ್ಮ ವಿಚಾರ ಮೀರಿ ವ್ಯವಹಾರದಾಗೂ ಸುಧಾರಣೆನೂ ಆತು. ಆಮೇಲೆ ಬಾಬಾರ ಭಕ್ತರು ಏನು ಬರ್ತಾರಲ್ರಿ, ನಮ್ಮ ಬಾಯಿಂದ ಕೇಳೋದು ಬೇಡ. 12ರ ಆರತಿ ಆದ ನಂತರ ಆಗಿರ್ಬೋದು, ಸಾಯಂಕಾಲ 6ರ ಆರತಿ ಆದ ನಂತರ ಆಗಿರ್ಬೋದು, ಯಾವುದೇ ಒಂದು ಭಕ್ತರಿಗೆ ನೀವು ಪ್ರಶ್ನೆ ಮಾಡಿದಾಗ ನೀವು ಸುಮ್ಮನೆ ಹಂಗ ದೇವಸ್ಥಾನಕ್ಕೆ ಬರ್ತೀರೋ ಏನು ಬಾಬಾರ್ಲಿಂದ ನಿಮ್ಗೆ ಅನುಗ್ರಹ ಆಗೈತೆ ಅಂದ್ರೆ ನೀವು ಬೇಕಾದವ್ರ ಬಯಲಿಂದ ಸಾಕಷ್ಟು ಅನುಭವಗಳು ನೀವು ಇಲ್ಲಿ ಕೇಳಿ ತಿಳ್ಕೊಬಹುದು. ಉದಾಹರಣೆಗೆ ಯಾವುದೇ ಭಕ್ತರನ್ನ ಕೇಳಿ ನಿಮ್ಗೆ ಏನು ಅನುಗ್ರಹ ಆಗೈತಿ, ಏನು ಅನುಕೂಲ ಆಗೈತಿ ಅಂತ ಹೇಳಿ. ಹಂಗ ನನ್ನ ವೈಯಕ್ತಿಕ ಒಂದು ವಿಷಯ ಹೇಳಿ ನಾ ಮುಗಿಸ್ಬಿಡ್ತೀನಿ ರೀ. ಬಾಬಾರದ ಅನುಗ್ರಹ ಆಗಿದ್ದು ಒಂದು ವಿಷಯ ಹೇಳ್ತೇನೆ ರೀ. ಇದು ಓಪನಿಂಗ್ ಟೈಮ್ನಾಗ ರೀ ಹುಬ್ಬಳ್ಳಿಯಿಂದ ನಾವು ಬರ್ಬೇಕಾದ್ರೆ ನಮ್ಗೆ ಜನರದ್ದು ಒಂದ್ ಸ್ವಲ್ಪ ಒಡನಾಟ ಭಾಳ ಇತ್ತಲ್ರಿ. ನಾ ಕಟ್ಟಿಗೆ ವ್ಯಾಪಾರಸ್ಥ ಆಗಿದ್ದರಿಂದ ತಮ್ಮಾರು ಫೈನಾನ್ಸರ್ ಇದ್ರಲ್ಲ, ಅವ್ರಿಗೆ 10,000 ಜನರ ಗಟ್ಲೆನೂ ಒಡನಾಟ ಭಾಳ ಇತ್ತಲ್ಲ. ಎಲ್ಲಾರನ್ನೂ ಕರ್ಕೊಂಡ್ ಬಂದು ನಾವು ವಿಜೃಂಭಣೆಯಿಂದ ಇದನ್ನ ಬಾಬಾರದ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿ ಸುಮಾರು ಹುಬ್ಬಳ್ಳಿ ಒಳಗ್ರೆ ನೀವು ನಂಬಬೇಕು ಈ ಮಾತನ್ನ, ಸುಮಾರು 50ರಿಂದ 60 ಟ್ರ್ಯಾಕ್ಸ್ ಮಾಡಿದ್ವಿ. ಗೌರ್ಮೆಂಟ್ ಬಸ್ 8ರಿಂದ 10 ಮಾಡಿದ್ವಿ. RTO ಅವ್ರು ನಮಗೆ ಭಾಳ ಪರಿಚಯ ಇದ್ದಿದ್ರಲಿಂದ 8ರಿಂದ 10 ಲಕ್ಸರಿ ಬಸ್ ಮಾಡಿದ್ರಿ. ಆಮೇಲೆ 100 ಕಾರುಗಳು ಮಾಡಿದ್ವಿ. ಸುಮಾರು 1000, 2000, 3000 ಎಷ್ಟು ಸಾವಿರ ಜನರನ್ನ ತಂದ್ವಿ. ಅವಂಗ ಗೊತ್ತಿರಿ ಒಳಗೆ ಕುಂತವಂಗ ಕರ್ಕೊಂಡ್ ಬಂದು ಜಾತ್ರೆಗೆ ಬಂದಿವ್ರಿ ಕಾರ್ಯಕ್ರಮಕ್ಕೆ. ಇದು ಕೇಳುವಂತ ವಿಷಯ ರೀ. ನಿಮ್ಗೆ ಕರ್ಕೊಂಡ್ ಬಂದಾಗ್ರಿ ಒಳ್ಳೆ ಬಿಸಿಲು. ನಮ್ಮ ತಂದೆಯವ್ರಿಗೆ ಬಹಳ ಸಿಕ್ಕಿತ್ರಿ, ಬಹಳ ಅಂದ್ರೆ ಬಹಳ ಸಿಕ್. ಇದು ಬಹಳ ಮಹತ್ವದ ವಿಷಯ ನಿಮ್ಗೆ ಹೇಳತ್ತಿದ್ರಿ. ಬಾರ್ ಪವಾಡದ 1, 2 ಅಲ್ಲ 1000 ವಿಷಯ ಹೇಳ್ಬೋದು. ಒಂದ್ ಹೇಳ್ತೇನೆ. ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಇತ್ತು. ಏನಿತ್ತು ಕಾರ್ಯಕ್ರಮ? ಹೋಮ, ಹವನ, ಅಭಿಷೇಕ, ಕುಸ್ತಿ, ಮದುವೆ, ಮೆರವಣಿಗೆ, ಸಾಕಷ್ಟು ಇನ್ನೂ ಹಲವಾರು ವಿಷಯಗಳು. ಸಾಕಷ್ಟು ಸಂಗೀತ ಕಾರ್ಯಕ್ರಮ, ಪುರಾಣ, ಪ್ರವಚನ, ಭಜನಿ, ಮೆರವಣಿಗೆ ಒಳಗ ಹೆಜ್ಜೆ ಮೇಳ ಎಲ್ಲ ನಾನಾ ತರದ ಕಾರ್ಯಕ್ರಮ ಇದ್ದು. ಇನ್ನು ಕಾರ್ಯಕ್ರಮ ಚಾಲು ಆಗೋದು ನಾಳೆ ಐತಿ. ಇವತ್ತು ಬಂದು ಇಳಿದೇವ್ರಿ ನಾವು ಇಲ್ಲಿ. ಅಪ್ಪಾರು ನಾವು ಎಲ್ಲರೂ ಕೂಡಿ ಇಲ್ಲಿ ಒಂದು ಇಲ್ಲೇ ಬಾಜುಕ್ ಒಂದು ಕಾಟ್ ಹಾಕೊಂಡು ಅಪ್ಪಾರಿಗೆ ಒಂದು ನೆರಳು ಮಾಡಿ ಅಪ್ಪಾರು ಇಲ್ಲಿ ಮಲಗಿಸಿದ್ವಿ. ಅಪ್ಪಾರು ಇದಕ್ಕಿದ್ದಂಗ ಬಂದು ಇಳಿದು ಕೂಡಲೇ ಅಳಾಕ್ ಚಾಲು ಮಾಡಿಬಿಟ್ಟಾರೆ. ಬಹಳ ಸಿಕ್ಕಿದ್ರು ಅವರು. ಮತ್ತ ವೈಭವದಿಂದ ಈ ಕಾರ್ಯಕ್ರಮ ಮಾಡಾಕತ್ತ ಒಂದಿದ್ದು ಖುಷಿ ಪಟ್ಟು ಬಂದಿದ್ರು. ಬಿಸಿಲಿನ ವಾತಾವರಣ ಭಾಳ ಇತ್ತು. ಅಪ್ಪಾರ ಅಳಕತ್ರಿ. ಯಾಕಪ್ಪ ಅಂತಂದ್ವಿ. ಇಲ್ಲ ನನಗೆ ಹುಬ್ಳಿ ಕರ್ಕೊಂಡು ಹೋಗ್ಬೇಕು ಅಂದ್ರಿ. ಅಯ್ಯೋ ಬಂದು ಈಗರೆ ಉಳ್ಕೊಂಡೇಪ್ಪ. ನಾಳಿಂದ ಹೋಮ, ಹವನ, ಪುರಾಣ, ಪ್ರವಚನ, ಕುಸ್ತಿ ಎಲ್ಲ ಚಾಲು ಆಗದಾವ. ಸ್ವಲ್ಪ ಸಮಾಧಾನದಿಂದ ಇರ್ಬೇಕು. ಡಾಕ್ಟರ್ ಕರ್ಕೊಂಬಂದು ತೋರಿಸ್ತೇವೆ. ನೀವು ಯಾರನ್ನ ಕರ್ಕೊಂಬಂದು ತೋರಿಸಿದ್ರು ನಾ ಇಲ್ಲಿ ಉಳ್ಯಾಕ್ತಾ ಇರಲ್ಲ. ನಾನು ಮೊದಲು ಕರ್ಕೊಂಡು ಹೋಗ್ಬೇಕಂದ್ರೆ ಗಾಬರಿ ಆಗ್ಬಿಟ್ಟಿವ್ರಿ. ನಾನಿಲ್ಲಾರ್ದೆ ಇನ್ನುಳ್ಕಿನ ಹೊರಗಡೆ ಕಾರ್ಯಕ್ರಮಗಳು ನಡೆಯಂಗಿಲ್ಲ. ತಮ್ಮಾರಿಲ್ಲಾರ್ದ ಒಳಗಡೆ ಪೂಜೆ ಪುನಸ್ಕಾರ ನಡೆಯಂಗಿಲ್ಲ. ಪೂಜೆ ಪುನಸ್ಕಾರದ ವಿಧಿ ವಿಧಾನಗಳೆಲ್ಲ ಬಲ್ಲವರು ತಮ್ಮಾರು. ಹೊರಗಿನ್ನು ಇನ್ನುಳ್ಕಿದ ವ್ಯವಹಾರ ನೋಡ್ಕೊಳ್ಳೋ ವ್ಯಕ್ತಿ ನಾನು. ಮತ್ತ ಆ ತಂದೆಯವ್ರಿಗೆ ಹಿಂಗ ಅಂದಾಗ ಏನ್ ಮಾಡ್ಬೇಕು ದಿಕ್ಕ ತಿಳಿಲಿಲ್ರಿ. ನಮ್ಮ ಮಂಟೇನ ಮಂದಿ ಭಾಳ ಬಂದಿತ್ತಲ್ಲ. ನಮ್ಗ 2 ಅಕ್ಕಾರ 2 ತಂಗ್ಯಾರಿ, 2 ಅಣ್ಣಾರು 2 ತಮ್ಮಾರ, ನಾವು 9 ಜನ. ಅಕ್ಕಾರ ಓಡಿ ಬಂದವ್ರು ಏನಂದ್ರೆ ನೀವೇನು ಚಿಂತೆ ಮಾಡ್ಬೇಡ್ರಿ, ಅಪ್ಪಾರನ್ನ ಕರ್ಕೊಂಡು ನಾ ಹೋಗ್ತೀನಿ ಅಂತಂದು ಅಕ್ಕಾರ ಮಾತು ಕೊಟ್ರಿ. ಅಪ್ಪಾರನ್ನ ವ್ಯವಸ್ಥೆ ಮಾಡಿ ಒಂದು ಕಾರ್ ಕೊಟ್ಟು ಕಳಿಸಿದ್ವಿ. ನಾಳೆ ಬೆಳಗ್ಗೆ ಹರಿದ್ರ ಕಾರ್ಯಕ್ರಮ. ನಮಗೆಲ್ಲರಿಗೆ ಚಿಂತ್ರಿ ಮನಿ ಮಂದಿಗೆ. ಕಾರ್ಯಕ್ರಮ ಅತಿ ವೈಭವ, ಅದ್ದೂರಿ ಕಾರ್ಯಕ್ರಮ. 16,000 ಜನ ಬಂದೈತಿ. ಅಪ್ಪಾರ ಅಲ್ಲಿ ಸೀಕಿನವ್ರು ಏನ್ ಆಕೈತೋ ಏನು ಅಂತೇಳಿ ಒಂದು ಮನಸ್ಸು ಆ ಕಡೆ ಈ ಕಡೆ ಕಾರ್ಯಕ್ರಮ ಹೆಂಗ್ ಮಾಡ್ಬೇಕಂತ ಚಿಂತೆ ಹತ್ತು. ಹೆಂಗೋ ಒಟ್ಟ ಹೋಮ, ಹವನ ಎಲ್ಲ ಪೂಜೆ ವಿಧಿ ವಿಧಾನಗಳು ಎಲ್ಲ ಮುಗಿಸಿ 5 ದಿವಸ ಆದ್ರಿ. ಕಾರ್ ಗೀರ್ ತಗೊಂಡವ್ರು ಎಲ್ಲ ನಮ್ಮ ಮಂದಿ ಮನೆಗೆ ಓಡಿ ಹೋದವ್ರ ಒಂದು ಶಬ್ದ ಇಂಥದ್ದು ಬಳಸ್ತೇನೆಲ್ಲ ತಪ್ಪು ತಿಳ್ಕೊಬಾರ್ದು. ಅಪ್ಪಾರ ಅಂತೇಳಿ ಓಡಿದವ್ರು ಸತ್ತವ್ರ ಕಡೆ ಓಡಿದವ್ರು ಬಿದ್ದು ಅಳ್ತಾರಲ್ರಿ ಜನ. 5 ದಿವಸದಿಂದ ನಾವು ಕಂಡಿದ್ದಿಲ್ಲಲ್ಲ ತಂದೆಯವ್ರನ್ನ. ಏನಾಗೈತಿ ಏನಂತೇಳಿ ಓಡಿ ಹೋದವ್ರು ಎಲ್ಲರೂ ತೆಕ್ಕಿ ಬಿದ್ದವ್ರು. ಯಾರ ಕಾಲ್ ಮೇಲೆ, ಯಾರ ಎದಿ ಮೇಲೆ, ಅಪ್ಪ ನೀ ಹೆಂಗದಿ, ಅಪ್ಪ ಹೆಂಗದಿ. ಅಷ್ಟು ಪ್ರೀತಿ ಪಾತ್ರ ಆದವ್ರು ನಮ್ಮ ಮುಗ್ಧ ಜೀವಿಗಳು ನಮ್ಮ ತಂದೆಯವರು. ಹೋಗಿ ಹೇಳಿದ ಗುಟ್ಲಿಂದ ಎಲ್ಲರೂ
ನಾವು ದುಃಖದಿಂದ ಅವ್ರನ್ನ ಗಾಬರಿಯಾಗಿ ನಾವು ಅವ್ರನ್ನ ಮಾತಾಡಿಸ್ತೇವೆ. ಅವ್ರು ಎದ್ದು ಕುಂತು ಯಾಕೆ ಏನಾಗೈತಿ ಅಂತ ಕೇಳತ್ತಾರ. ನಮ್ಗೆ ಗಾಬರಿ ಆದ್ವಿ. ಅಪ್ಪ ನೀ ಆರಾಮಿದ್ಯಲ್ಲ ಯಾಕೆ ಅಂತ ಕೇಳಿದ್ರಿ. ಅವ್ರು ಯಾಕಿಲ್ಲಪ್ಪ ನಿನಗೆ ಯಾರು ನೋಡ್ಕೊಂಡ್ರು ಅಂತ ಕೇಳಿದ್ರಿ. ಯಾರು ನಾವು ಇನ್ನು ಉಳ್ತಿದ್ರು, ನಮ್ಮ ಅಕ್ಕಾರು, ನಮ್ಮ ತಮ್ಮಗಳು, ಅಣ್ಣಾರು ಎಲ್ಲಾರು ಅಪ್ಪಾರು ಕೇಳಿದ್ರು. ಇನ್ನು ಯಾರು ನೋಡ್ಕೊಂಡ್ರು? ನಾವು ಕಳ್ಸಿದ್ ಯಾರನ್ನ? ನಮ್ಮ ಅಕ್ಕಾರನ್ನ. ನಮ್ಮ ಅಪ್ಪಾರು ಹೇಳಿದ್ರು ಪಲ್ಲು. ನನ್ನ ಹೆಸರು ಪ್ರಹ್ಲಾದ್ ರೀ. ನಮ್ಮ ತಂದೆಯವ್ರ ಪ್ರೀತಿಯಿಂದ ಪಲ್ಲು ಅಂತ ಕರಿತಿದ್ರಿ. ಪಲ್ಲು ಇಲ್ಲಿ ಇದ್ನಲ್ಲ 5 ದಿವಸ ನನ್ ಕೂಡ, ಇವನ ನೋಡಿದ್ನಲ್ಲ. ಅಪ್ಪ ನಿನ್ ಕೂಡ ಯಾರಿದ್ರು? ಪಲ್ಲುನ ಇದ್ ಜೋಪಾನ ಮಾಡ್ಯಾನಲ್ಮ, ನಮಗ ಯಾಕೆ ಗಾಬರಿ ಆಗಿರಿ ನೀವು ಅಂತ ನಮ್ಮ ತಂದೆಯವ್ರ ಪ್ರಶ್ನೆ ಮಾಡಿದ್ರಿ. ಇದು ಸತ್ಯವಾದ. ನಾನು ಎಲ್ಲಿ ನಿಂತೇನಿ ಈಗಂದ್ರ ಬಾಬಾರು ಪಳನಿ ಅಜ್ಜಾರ ನಟ್ಟು ನಡುವೆ ನಿಂತು ಒಂದು ಶಬ್ದ ಅಲ್ರಿ, ಶಬ್ದದಾಗ ಒಂದು ಅಕ್ಷರ ನಾವು ಸುಳ್ಳು ಮಾತಾಡಕ್ ಬರೋದಿಲ್ಲ. ಈ ಮ್ಯಾಲ್ಗಿ ಮೇಲೆ ಶಬ್ದ ಅಕ್ಷರಗಳು ಸುಳ್ಳು ಬರೋದಿಲ್ಲ. ಇದು ಸತ್ಯ ಘಟನಾ. ಇದು ನಮ್ಮ ವೈಯಕ್ತಿಕ. ನಾವು ದೊಡ್ಡ ಸ್ಥಾನದ ಮಾತು ಹೇಳಿವಂತ ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಬಾಬಾರ ಅನುಗ್ರಹ ಐತಿ ನಮಗ. ಇನ್ನು 16,000 ಜನ ಬರ್ತಾರ್ರಿ. ಈಗ ಮನ್ನಿದ ಒಂದ್ ಸಣ್ಣ ಉದಾಹರಣೆ ರೀ ನಿಮಗ. ಇಲ್ಲಿ ಗುರು ಪೌರ್ಣಿಮಾಕ, ಶಿವರಾತ್ರಿಗೆ, ಆಮೇಲೆ ಇನ್ನು ಕೆಲವು ಕಾರ್ಯಕ್ರಮ ಅತಿ ಅದ್ದೂರಿಯಿಂದ ನಡಿತೈತ್ರಿ. ಆದ್ರ ಮೊನ್ನೆ ಗುರು ಪೌರ್ಣಿಮಾಕ ನನಗೆ ಇಲ್ಲಿ ಆಕಸ್ಮಿಕ ಬರಾಕ್ ಆಗ್ಲಿಲ್ರಿ. ನಾನು ಸಿದ್ಧಾರ್ಥ ಮಠದಾಗ ಸೇವೆ ಮಾಡ್ತೇನೆ. ನಾನು ಹುಬ್ಬಳ್ಳಿ ಸಿದ್ಧಾರ್ಥ ಮಠದ ಸೇವಕ. ನಾನು ತಮ್ಮಾರು ಬಾಬಾರ ಭಕ್ತರಿ. ನಾನು ಅಲ್ಲಿ ಉಳ್ಕೊಂಡೆ ಗುರು ಪೌರ್ಣಿಮಾಕ. ನನಗ ಅಲ್ಲಿ ಉಳ್ಕೊಂಡಾಗ ಇಲ್ಲಿಂದ ಫೋನ್ಗಳು ಬಂದ್ರಿ. ಮ್ಯಾನೇಜರ್ ಇರ್ಬೋದು, ತಮ್ಮಾರ್ ಇರ್ಬೋದು, ನಮ್ಮ ಫ್ಯಾಮಿಲಿ ಮಂದಿ ಫೋನ್ ಬಂದು, ಗುರು ಪೌರ್ಣಿಮಾದ ಒಂದು ವಿಷಯ ಹೇಳ್ಬೇಕಾಗೈತಿ ನಿನಗ ಅಂದ್ರೆ. ಏನ್ ಹೇಳ್ತೀರಿ ಅಂದ್ಬಿಟ್ಲೇನ, 1 ವರ್ಷದೊಳಗೆ ಎಷ್ಟು ಕಾರ್ಯಕ್ರಮಗಳು ಏನ್ ನಡೀತಾವ, 4 ಕಾರ್ಯಕ್ರಮ. 4 ಕಾರ್ಯಕ್ರಮಕ್ಕೆ ಎಷ್ಟು ಜನಸಂಖ್ಯೆ ಕೂಡ್ತೈತಿ, ಗುರು ಪೌರ್ಣಿಮೆಗೆ 1ಕ್ಕ ಕೂಡೈತಿ. ದಿಕ್ಕ ತಿಳಿವಲ್ತು. ಕಾರುಗಳು ಹಚ್ಚಾಕ ಡ್ಯಾಮ್ ಏನಂತಾರೆ ಅದು, ಇದು ಪಟ್ಟದ ಕಲ್ಲದ ಇದೈತಲ್ರಿ ಬ್ರಿಡ್ಜ್, ಅಲ್ಲಿವರೆಗೆ ಕಾರುಗಳಿಗೆ ಜಾಗ ಸಿಗತ್ತಿಲ್ಲ. ಇತ್ತ ಗುಡೂರು ಮಠನು ಕಾರುಗಳಿಗೆ ನಿಂದ್ರಸಾಕ ಜಾಗ ಸಿಗೋಲ್ತು. ಮಾಡಿದ ಅಡಿಗೆ ಎಷ್ಟೆಷ್ಟು ಮಾಡ್ತಿ ಹಂಗ ಖಾಲಿ ಹಾಕೊಂತ ಹೊಂಟೈತಿ. 4 ಜಾತ್ರೆಗೆ ಆಗೋಷ್ಟು ಜನಸಂಖ್ಯೆ ಕೂಡೈತಿ ಅಂತಂದು ನನಗೆ ಫೋನ್ ಬರಾತು. ಇದು ಸತ್ಯ ಘಟನಾ. ಇಂಥವು ನೀವು ಬೇಕಾದಷ್ಟು ವಿಷಯಗಳು ಭಕ್ತರಿಂದ ಕೇಳಿ ತಿಳ್ಕೋಬಹುದು. ತಮಗೆ ಹೇಳಿದ ಪ್ರಕಾರ ಶಿರಡಿ ಒಳಗ ಯಾರು ಈ ಬಾಬಾರ್ ಮೂರ್ತಿ ಮಾಡಿದ್ರಲ್ರಿ, ಅದು ಅಮೃತ ಶಿಲೆ, ಜೈಪುರದ ಕಲ್ರಿ. ಅದು ಅಮೃತ ಶಿಲೆ, ಜೈಪುರದ ಕಲ್ಲು. ತಾಲೀಮ್ ಆರ್ಟ್ಸ್ನವ್ರು ಅಂತಂತ ಹೇಳಿ ಬಾಂಬೆದಾಗಿರ್ತಾರ್ರಿ ಅವ್ರು ಕಲಾಕಾರ. ಆ ಕಲಾಕಾರರು ಶಿರಡಿ ಒಳಗಿನ ಸಾಯಿ ಮಂದಿರ ಮೂರ್ತಿ ಮಾಡಿದವ್ರಿ ಅವರು. ನಾವು ಅವ್ರ ಮೊಮ್ಮಗನ ಕಡೆಯಿಂದ ಈ ಮೂರ್ತಿ ಪಂಚಲೋಹದಾಗ ಮಾಡಿಸಿದ್ರಿ. ಇದು ತಾಲೀಮ್ ಆರ್ಟ್ಸ್ ಬಾಂಬೆದವ್ರು ಮಾಡಿದ್ರಿ. ಈಗ ನಾವು ದ್ವಾರಕಾ ಮಾರಿಗೆ ಏನು ಹೊರಟೇವಲ್ರಿ, ಅಲ್ಲಿ ವಿಷಯ ಏನು ಮುಖ್ಯ, ದ್ವಾರಕಾ ಮಾಯಿ ಏನು ಅಂತ ಅನ್ನೋದನ್ನ ವಿಷಯ ತಮಗೆ ತಿಳಿಸ್ಪಡಿಸ್ತೇನೆ ನನಗೆ ಗೊತ್ತಿದ್ದ ಮಟ್ಟಿಗೆ. ಬಾಬಾರ್ ಇರೋ ಕಾಲಕ್ರಿ ಸಾಯಿ ಮಂದಿರದೊಳಗ, ಶಿರಡಿ ಒಳಗ ಬಾಬಾರ್ ಇರೋ ಕಾಲಕ್ಕ ಅವ್ರು ಗಾಂಜಾ ಸೇತಿದ್ರು. ಅವ್ರು ಗಾಂಜಾ ಸೇಗುದು ಕಾಲಕ್ಕ ನಿರ್ಜನ ಪ್ರದೇಶದಾಗ ಇರ್ತಿದ್ರಿ ಅವ್ರು. ಅವರಲ್ಲಿ ಗಾಂಜಾಕ ವ್ಯವಸ್ಥಿತವಾಗಿ ನೀರು, ಬೆಂಕಿ ಇದು ಬಹಳ ಮುಖ್ಯ ಇರ್ತೈತ್ರಿ ಗಾಂಜಾ ಸೇದ್ಬೇಕಾದ್ರೆ. ಅವು ಎರಡೂ ಇರ್ಲಾರ್ದ ಜಾಗದಾಗ ಸ್ಥಳದೊಳಗ ಅವ್ರು ಕೂಡಿರ್ತಿದ್ರು, ಒಂದು ಕಲ್ಲಿನ ಮೇಲೆ ಎಲ್ಲೋ ನಿರ್ಜನ ಪ್ರದೇಶದಾಗ. ಅಲ್ಲಿ ಕುಂತಾಗ್ರಿ ಗಾಂಜಾ ಸೇದಾಕ, ಗಾಂಜಾ ತಿಕ್ಕಾಕ ನೀರ್ ಬೇಕಾಕೈತ್ರಿ. ಅವರಲ್ಲಿ ಒಂದು ಸಟ್ಕ ಅಂತ ಹೇಳಿ ಒಂದು ಕಬ್ಬಿಣದ ಒಂದು ಆಯುಧ ಅವ್ರ ಕಡೆ ಇರ್ತೈತ್ರಿ, ಬಾಬಾರ ಕಡೆ. ಆ ಬಾಬಾರ ಕಡೆ ಇರುವಂತ ಕಬ್ಬಿಣದ ಆಯುಧ ತಗೊಂಡು ಅವ್ರು ಕಲ್ಲಿನ ಮೇಲೆ ಹೊಡೆದು ಅಲ್ಲಾ ಮಾಲಿಕ್ ಅಂತೇಳಿ ಕಲ್ಲಿನ ಮೇಲೆ ಹೊಡೆದಾಗ ಅಲ್ಲಿ ನೀರು ಚಿಂತಿತ್ರಿ. ಅಲ್ಲ ಅಂತ ಕಲ್ಲಿನ ಮೇಲೆ ಹೊಡೆದಾಗ ನಿರ್ಜನ ಪ್ರದೇಶ, ನೀರಿಲ್ಲಾರ ಜಾಗದಾಗ. ಅಜ್ಜವ್ರ ಸಾಯಿಬಾಬಾ ಹಿಂದೂ ಅಲ್ರಿ? ಬಾಬಾರು ಹಿಂದೂ. ಸಾಯಿಬಾಬಾರು ಹಿಂದೂ ಮತ್ತು ಮುಸ್ಲಿಂ ಎರಡೂ ಯಾರಿಗೂ ಗೊತ್ತಿಲ್ರಿ. ಯಾರಿಗೂ ಗೊತ್ತಿಲ್ರಿ. ಅವ್ರ ತಂದೆ ತಾಯಿ ಯಾರು ಯಾರಿಗೂ ಗೊತ್ತಿಲ್ಲ. ಆಯ್ತು ಏನ್ರಿ, ಬಾಬಾರ್ ಇದ್ದ ಕಾಲಕ್ಕ ಗಾಂಜಾ ಸೇದ್ಬೇಕಂದಾಗ ನಿರ್ಜನ ಪ್ರದೇಶದಾಗಿದ್ದಾಗ ನೀರಿಲ್ಲಾರ್ದಲ್ಲಿ, ಬೆಂಕಿ ಇರ್ಲಾರ್ದಲ್ಲಿ ಅವ್ರ ಗಾಂಜಾ ಹೆಂಗ್ ಸೇತಿದ್ರು ಅನ್ನೋದು ಒಂದು ಸಂಕ್ಷಿಪ್ತ ವಿಷಯ ಹೇಳ್ತೇನೆ ನಿಮ್ಗೆ. ಕಲ್ಲ ಮೇಲೆ ಕುತ್ಕೊಂಡು ಅವರು ದೇವ್ರ ಧ್ಯಾನ ಮಾಡ್ಕೊಂತ ಅಲ್ಲಾ ಮಾಲಿಕ್ ಅಂತ ಹೇಳಿ ಕಬ್ಬಿಣದ ಆಯುಧದಿಂದ ನೆಲಕ್ಕೆ ಹೊಡಿತಿದ್ರಿ. ಅಲ್ಲಿ ನೀರ್ ಚಿಮ್ಬಿಡ್ತಿತ್ತು ಇದಕ್ಕಿದ್ದಂಗ. ಆ ನೀರ್ ತಗೊಂಡು ಗಾಂಜಾ ತಿಕ್ತಿದ್ರಿ. ಆಮೇಲೆ ಅದಕ್ಕೆ ಬೆಂಕಿ ಬೇಕಲ್ರಿ, ಈಗ ಚಿಲ್ಮಿ ಒಳಗೆ ಹಾಕೊಂಡು ಸೇದಾಕ. ಮತ್ತ ಅಲ್ಲಾ ಮಾಲಿಕ್ ಅಂತ ಹೇಳಿ ನೆಲದ ಮೇಲೆ ಕಬ್ಬಿಣ ಆಯುಧದಿಂದ ಹೊಡೆದಾಗ ಅಲ್ಲಿ ನೀರು ಚಿಮ್ತಿತ್ರಿ, ಬೆಂಕಿ ಬರ್ತಿತ್ತು. ಈ ನೀರು, ಆ ಬೆಂಕಿ ಅವ್ರು ಇದ್ದಾಗೇನ್ ತೆಗೆದಿದ್ರು ಅದು ಈಗಾದ್ರೂ ಶಿರಡಿ ಒಳಗೆ ಅದನ್ನ ಕಾಯ್ಕೊಂಡ್ ಬಂದಾರಿ ಜನ, ಅಲ್ಲಿ ಭಕ್ತರಾದವ್ರು. ಅದನ್ನ ಕಾಯ್ದಂತ ಅದು ಬೆಂಕಿ ಧ್ವನಿ ಅಂತ ಕರೆದು ಅಲ್ಲಿ ಧ್ವನಿ ಅಂತಂದು ಇಟ್ಟಾರ್ರಿ. ಅದ್ರೊಳಗಿನ ಆಧಾರ ಹಚ್ಕೊಳ್ಳೋದ್ರಲಿಂದ ಜನರ ಸಮಸ್ಯೆಗಳೆಲ್ಲ ಪರಿಹಾರ ಆಕಾವ ಅನ್ನುವಂತ ವಿಶ್ವಾಸದಿಂದ
ಆ ಧ್ವನಿ ಏನ್ ರಕ್ಷಣೆ ಮಾಡ್ಕೊಂಡ್ ಬಂದಾರಲ್ರಿ, ಆ ಧ್ವನಿ ಒಳಗೆ ಇರುವಂತ ಬೆಂಕಿನ ನಾವು ತಗೊಂಡ್ಬಂದು ಬಾಬಾರ್ ಇದ್ದ ಕಾಲಕ್ಕೆ ಇದು ಉರ್ಸುದ್ರಿ ಇದು. ಈಗ ಆದ್ರೂ ಇದು ಧ್ವನಿ ಅಂತ ಏನು ಕರಿತೀವಲ್ರಿ, ಇದಕ್ಕೆ ಪ್ರತಿ ದಿವಸ 24 ತಾಸು ಇದಕ್ಕೆ ಬೆಂಕಿಗೆ ತೊಂದರೆ ಆಗಲಾರ್ದಂಗ ನಾವು ನೋಡ್ಕೊಂಡು ಕಟ್ಟಿಗೆ ಹಾಕೊಂಡು ಇದನ್ನ ಬಾಬಾರ್ ಇದ್ದಾಗಿನ ವಿಷಯ ನಡೆಸ್ಕೊಂತ ಬಂದೇವ್ರಿ. ಇದು ಬಾಬಾರ್ ಇರೋ ಕಾಲಕ್ಕೆ ಅವ್ರು ಗೋಧಿ ಬೀಸಿದ್ರು ಅನ್ನುವಂತ ಇದಕ್ಕೆ ಗೋಧಿ ಚೀಲ ಇಟ್ಟಿರ್ತೀವ್ರಿ. ಈ ದೀಪ ಯಾವಾಗಲೂ ನಂದಲಾರ್ದಂಗ ಇದನ್ನ ಕಾಯ್ಕೊಂಡ್ ಬಂದಿರ್ತೀವಿ. ಇದು ದ್ವಾರಕಾ ಮಾಯಿ ಅಂತ ಕರೀತಾರ. ಅವರು ಇದ್ದಾಗ ನಡೆದಂತ ಬೆಂಕಿ ಆಗಿರ್ಬೋದು, ಉದಿಯನ್ನು ಆಗಿರ್ಬೋದು, ಅದನ್ನ ನಾವು ರಕ್ಷಣೆ ಮಾಡ್ಕೊಂಡು ಬಂದು ಭಕ್ತರಿಗೆ ಹಂಚ್ಕೊಂತ ಮುಂದುವರ್ಸ್ಕೊಂತ ಹೊಂಟೇವಿ. ಆರತಿ ನಡೆದೈತಿ. ಶಿವಾಯ. ನಿನ್ನೆ ಆದ್ರೂ ನಾ ಇಲ್ಲಿ ಇರ್ಬೇಕಂದ್ರೆ ಅಜ್ಜವ್ರಿಗೆ ಒಂದೇ ಮಾತು ಕೇಳಿದೆ, ಅಜ್ಜವ್ರು ನಾ ಈ ರೀತಿ ಬಿಜಾಪುರದಿಂದ ಬಂದಿದ್ರೆ ಅಜ್ಜವ್ರು ಇಲ್ಲಿ ಇರ್ಬೋದೇನಂತ. ಅವಶ್ಯವಾಗಿ ಇರೋಪ್ಪ, ಏನು ತೊಂದರೆ ಇಲ್ಲ. ಅಜ್ಜವ್ರು ಊಟದ ಬಗ್ಗೆನೂ ಕೇಳಿದ್ರು, ಎಲ್ಲ ಭಾಳ ಅಂದ್ರೆ ಭಾಳ ಪ್ರೀತಿಯಿಂದ ನೋಡಿದ್ರು ಅಜ್ಜವ್ರು. ಇಲ್ಲಿ ಜಳಕಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಟ್ರು ಅಜ್ಜವ್ರೆ. ಏನಾದರೂ ಪಟ್ಟದ ಕಲ್ಗಡೆ ಬಂದರೆ ಇಲ್ಲಿ ಒಂದ್ಸರಿ ಸಾಯಿಬಾಬಾ ಟೆಂಪಲ್ಗೆ ಒಂದ್ಸರಿ ವಿಸಿಟ್ ಮಾಡಿ ಹೋಗ್ರಿ. ಇಷ್ಟು ನಿನ್ನೆ ರಾತ್ರಿ ಸ್ಟೇ ಮಾಡಿದೆವು ನೋಡಿ, ಸಾಯಿಬಾಬಾ ಟೆಂಪಲಲ್ಲಿ ಸ್ಟೇ ಮಾಡಿದಂಥ ಆ ಸಾಯಿಬಾಬಾ ಟೆಂಪಲ್ದು ಇಷ್ಟು ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲಲ್ಲಿ ಯಾರಾದರೂ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ಪಟ್ಟದ ಕಲ್ಲು ಕಡೆ ಹೋಗಬೇಕು. ನೋಡಿ, ಪಟ್ಟದ ಕಲ್ಲು ಕಡೆ ಹೋಗೋಣ ಈಗ.